ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ. ಅಂದರೆ ಚೇತನ್ ಬರ್ಡೇದು ಸೆಲೆಬ್ರೇಷನ್ ಹೇಗೆಲ್ಲ ಇತ್ತು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಮಿಡ್ ನೈಟ್ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ಎರಡು ಸರ್ಪ್ರೈಸಸ್ನ ಪ್ಲ್ಯಾನ್ ಮಾಡಿದ್ದೆ ಚೇತನ್ ಬರ್ಡೇಗೆ. ಸೊ ಅದೆಲ್ಲ ಹೇಗಿತ್ತು, ಏನಾಯಿತು ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಲ್ಲ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ವೀಡಿಯೋಸ್ನ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ರಾ ಆಗೇ ಇಟ್ಟಿದ್ದೀನಿ. ಗೆಟ್ ಇನ್ ಟು ದ ವಿಡಿಯೋ. ಆ್ಯಕ್ಚುಲಿ ಇವಾಗ ಟೈಮು 11:40 ಸಮಥಿಂಗ್ ಆಗಿದೆ. ಶ್ರೇಯಸ್ ಅವ್ರನ್ನ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ, ಆಟ ಆಡ್ತಾ ಇದ್ದಾರೆ. ಅವನಿಗೆ ಕ್ಲೂ ಕೂಡ ಇಲ್ಲ, ಬಟ್ ಏನೋ ಎಕ್ಸ್ಪೆಕ್ಟೇಷನ್ ಇದೆ. ಕೇಕ್ ಕಟ್ ಮಾಡಿಸ್ತಾರೆ, ಕೇಕ್ ತಂದವ್ರೆ ಅಂತ, ಬಟ್ ಅವನಿಗೆ ಕ್ಲೂ ಇಲ್ಲ. ನಾನೇ ಕೇಕ್ ಮಾಡಿದ್ದೀನಿ, ನಾವು ಕಾರಲ್ಲೆಲ್ಲ ಆ ಥರ ಡೆಕೋರೇಟ್ ಎಲ್ಲ ಮಾಡಿದ್ದೀವಿ ಅಂದ್ಬಿಟ್ಟು ಅವನಿಗೆ ಕ್ಲೂನೂ ಇಲ್ಲ. ಇವಾಗ ಹೊರಗಡೆ ಆಟ ಆಡ್ತಾ ಇದ್ದಾರೆ. 11:45 11:50 ಹಾಗೆ ಹೋಗೋಣ ಹೊರಗಡೆ. ನಿಮಗೂ ಎಲ್ಲ ಶೇರ್ ಮಾಡಿ ತೋರಿಸ್ತೀನಿ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಹೇಗೆಲ್ಲ ಆಗುತ್ತೆ ಗೊತ್ತಿಲ್ಲ. ಅವ್ರನ್ನ ಎಷ್ಟೊತ್ತಿನಲ್ಲಿ ಕಾರ್ ಹತ್ರ ಕರ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್. ಲೆಟ್ಸ್ ಸಿ. ಕಟ್ಟಾಕಿದ್ದ ಇಷ್ಟೊತ್ತು ಸರ್ಪ್ರೈಸ್ ಕೊಡಕ್ಕೆ ಕಟ್ಟಾಕಿದ್ದ ಬಂಗಾರಿ. ಎದ್ದೊಂಟೈತಿ ನಿಂತ ಎದ್ ಬಾ. ಏನಂಗೇನು ಬೇಡ ಕಂಡ್ರ. ಅಲ್ಲ ಆಯ್ತು ಬಾ ಹೋಗ್ಲಿ, ನಾವೇ ತಿಂತೀವಿ. ಅದಕ್ಕೆ ನೀನ್ ಟಿ ಶರ್ಟ್ ಹಾಕೊಂಡು ಮಲಗಿದ್ದಲ್ಲ. ಟಿ ಶರ್ಟ್ ನಿಮಗೆ ಸರ್ಪ್ರೈಸ್ ಕೊಡಕ್ಕೆ. ಅದೇನ್ ಚೇತನ, ಎದ್ ಬಾ, ಒಳ್ಳೆ ತಾತನ ತರ ಬತ್ತೀಯ. ಕನ್ನಡಕ ಹಾಕೋಕಿಲ್ಲ. ಹಾಕೋ ಯಾವ್ದಕ್ಕೂ. Happy birthday, Chetana. Happy birthday, Chetana. Happy birthday, Makle. Chetu, ಚೆನ್ನಾಗಿರು ಮಮ್ಮಿ. Happy birthday, Chetana. Happy birthday, Chetu. Happy birthday, mama. Start. Happy birthday, Chetu, mama. ಈ ದಿನ ಜನ್ಮದಿನ. ಯಾವ ಮಾಡಿದೆ? ಹುಟ್ಟು ಹಬ್ಬದ ಶುಭಾಶಯಗಳು ಚೇತು ಮಾಮ. God bless you ಅಣ್ಣ. Bye. ಮಗ ಹುಟ್ಟುಹಬ್ಬ ಅಂತ ಇವತ್ತಿದ್ದು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫಸ್ಟ್ ಪಾರ್ಟಿ ಕೊಡ್ಸು, ಆಮೇಲೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಾಗೆ ನಗ್ನಗ್ತ ಖುಷಿಯಾಗಿರು. ಇದೇ ಡ್ರೆಸ್ಸು. ಅದು ಸಪ್ರೇಟ್ ವಿಡಿಯೋ ಆಗ್ತಿದೆ. ಏನ್ ಗಲೀಜ್ ಮಾಡಿದ್ಯಾ? ಅಳ್ಬೇಡ ಬಿಡು ಚೇತನ. ಕಾಣಿಸ್ತಾ ಇಲ್ಲ. ಇದು ಇವತ್ತೇ ಆಗಿರೋ ವಿದೇಶನು ಇದೇ ಡ್ರೆಸ್. ಸೇಮ್ ಡ್ರೆಸ್, ಸೇಮ್ ಪ್ಲೇಸು. ಸೇಮ್ ಇವತ್ತೇ ಹೇಳಿರೋದು. ನಾವೆಲ್ಲ ಇಲ್ಲೇ ಇದೀವಲ್ಲ ಚೇತನ, ಅದಕ್ಕೆ ನನ್ ನೋಡಕ್ಕಾಯ್ತು. ನೋಡು Many more happy returns of the day, sir. ನಿಮಗೆ
ಇದ್ದೀನಿ. ಸೊ ನಿಮಗೋಸ್ಕರ ನಾನು ಒಂದು ಸಾಂಗ್ ಕೂಡ ಡೆಡಿಕೇಟ್ ಮಾಡಿದ್ದೀನಿ. ನಿಂಗೆ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀನು ಯಾವಾಗಲೂ ಖುಷಿಯಾಗಿರು, ಆರಾಮಾಗಿರು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ತಲೆ ಕೆಡಿಸ್ಕೋಬೇಡ. ಆ್ಯಂಡ್ ಯಾವಾಗಲೂ ಹ್ಯಾಪಿಯಾಗಿ ದೇವ್ರು ಏನೇನು ಆಸೆ ಪಡ್ತೀಯ ಎಲ್ಲ ನಿಂಗೆ ಕೊಡಲಿ. ಆ್ಯಂಡ್ ಹ್ಯಾಪಿಯಾಗಿ ಯಾವಾಗಲೂ ನನ್ನ ಜೊತೆನೂ ಹ್ಯಾಪಿಯಾಗಿರು ಪ್ಲೀಸ್. ಇನ್ಮೇಲೆ ಯಾವಾಗಲೂ ನನಗೆ ಮುಂಚಿನ ಚೇತನ್ ಬೇಕು, ಚೇತನ್ ಬೇಕು, ಈಗಲೂ ಅದೇ ಹೇಳ್ತೀನಿ. ನನಗೆ ಮೊದಲಿದ್ದ ನನ್ನ ಚೇತನ್ ನನಗೆ ಬೇಕು. ಒಂದೇ ಹ್ಯಾಪಿ 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 ಬರ್ಡೇ. ನಡಿಬೇಕಪ್ಪ. ನನಗೇನೋ ಕೊಡ್ತೀನಪ್ಪ. ನಡಿ ಚಪ್ಪಲಿ ಹಾಕಪ್ಪ, ಹೋಗು. ಇಲ್ಲ ಕಾರಲ್ಲೇ ರೆಡಿ ಮಾಡಿದಂಗೆ. ಫಸ್ಟ್ ಸರ್ಪ್ರೈಸ್ ನೀವು ನೋಡಿದ್ರಲ್ಲ, ಚೇತನ್ ಫುಲ್ ಫ್ಯಾಮಿಲಿಯಿಂದ ಎಲ್ಲರ ಕಡೆಯಿಂದ ವಿಶಸ್ನ ಕಲೆಕ್ಟ್ ಮಾಡಿ ಅದನ್ನು ಒಂದು ವಿಡಿಯೋ ಆಗಿ ಕ್ರಿಯೇಟ್ ಮಾಡಿ ಆ್ಯಂಡ್ ನನ್ನ ಕಡೆಯಿಂದನೂ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಏನು ಕಾರಲ್ಲೆಲ್ಲ ಡೆಕೋರೇಟ್ ಮಾಡಿದ್ವಲ್ವ ಅಲ್ಲಿಗೆ ಕರ್ಕೊಂಡು ಬಂದ್ವಿ. ಸೊ ಅಲ್ಲಿಗೆ ಕರ್ಕೊಂಡ್ಬಂದು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಕೆಳಗೆ ಕರ್ಕೊಂಡು ಬಂದ್ವಿ. ಈಗ ಸರ್ಪ್ರೈಸ್ ಹೇಗಿತ್ತು, ಹೇಗೆಲ್ಲ ರಿಯಾಕ್ಟ್ ಮಾಡ್ದ ಚೇತನ್ ಅನ್ನೋದನ್ನ ಈಗ ನೀವು ನೋಡ್ಬೋದು. ಫೋಕಸ್ ಮಾಡಿ ಕ್ಯಾಮ್ರಾ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಗಾಡಿ ಮೇಲೆ ಇಡೋದು. ಬೇಡ ಇರ್ಲಿ, ಒಂದು ನಿಮಿಷ ಲೈಟ್ ಆನ್ ಮಾಡ್ತೀರಾ ಇಲ್ಲಿಗೆ? ಸೈಡ್ ಬಾ. ನಾನೇ ಹೇಳಿದ್ದು ಮಾಡಿದ್ದೆ, ನಾನೇ ಮಾಡಿದ್ದೆ ಚೇತನ. ಅವತ್ತು ಮಿಸ್ ಆಯ್ತು ಅಂತ ಇವತ್ತು ನನ್ಗೆ ಬರ್ತದೆ. ವಿಶ್ ಮಾಡಿ ಹ್ಯಾಪಿ ಬರ್ಡೇ ಚೇತಣ್ಣ. ಹ್ಯಾಪಿ ಬರ್ತ್ಡೇ ನಮ್ಮ ಚೇತಣ್ಣನ ಬರ್ತ್ಡೇ. ಇಲ್ಲಿ ಕವರೆಲ್ಲ ಇದೆಲ್ಲ ಕವರ್ ಹ್ಯಾಪಿ ಬರ್ಡೇ ಟು ಯು ಚೇತನ್. ನೋಬಡಿ ಲವ್ಸ್ ಯು. ಅವನ ಕೇಕ್ ತಿನ್ಕತ್ತಂಗೆ ಕಟ್ ಮಾಡಿಬಿಟ್ಟು ಕರೆಕ್ಟಾಗಿ ನಿಂತಲ್ಲಿ. ಥ್ಯಾಂಕ್ಸ್ ಬಂದರ. ಇವ್ರು ನೋಡಿ ಕಾರ್ ಮಾಡ್ಕೊತವ್ರೆ. ನೀವು ಕಾರ್ಗೇನ ಬರ್ತಾರೆ ಮಾಡ್ತಿದ್ದೀವಿ. ತಿನ್ಸಕ್ಕ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಚಿಕನ್. ಹೋಮ್ಮೇಡ್ ಕೇಕ್ ಅದು. ಹೋಗ್ರೆ ನೀನು ಹೋಮ್ಮೇಡ್ ಹೋಗೋಗಿ ನೀನು. ಫೋಕಸ್ ಹೊಡಿತೈತಲ್ಲ. ಬನ್ನಿ. ಇವಳವ್ರಪ್ಪ ಕೊಡ್ತೀನಿ ಅಂತ ಕೊಟ್ಟಂಗೆ ಅಂತ ಅಪ್ಪ ಕೊಡ್ತೀನಿ ಅಂತ. ಹ್ಯಾಪಿ ಬರ್ಡೇ ಚೇತನ್ನ. ನೀವು ಫೋಕಸ್ ಹಿಡಿತಾ ಇರಿ, ಇನ್ನ ಬರ್ತಡೆ ಮುಗಿಸೋಗಿರ್ತೀರಿ. ನಮಸ್ಕಾರ. ತುಂಬ ಇಷ್ಟ ಆಯಿತು. ಹಿಂದೆ ಯಾರ್ಯಾರಿದ್ದಾರೆ, ಮುಂದೆ ಯಾರ್ಯಾರಿದ್ದಾರೆ, ಇದಕ್ಕೆಲ್ಲ ಯಾರು ಶ್ರಮ ಪಟ್ಟಿದ್ದಾರೆ. ನೀನಂತೂ ಪಟ್ಟಿಲ್ಲ. ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಇದರಿಂದ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏನ್ರಿ ಮೀಡಿಯಾ? ಏನ್ರಿ ಕಿತ್ಕೊಂತೀರಾ? ಅದೇ ರೀತಿ ಮಧ್ಯರಾತ್ರಿಲಿ ಫಸ್ಟ್
ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರಾಕೇಶ್ ಅವರು ದಾವಣಗೆರೆಯಿಂದ ಯಾರು ಅಂತ ನನ್ನ ಬರ್ತಡೇ ದಾವಣಗೆರೆಯಿಂದ ಹುಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ನನ್ನ ತುಂಬ ಧನ್ಯವಾದಗಳು. ಮತ್ತೆ ಇವ್ರು ಪ್ರಶಾಂತ್ ಅಂತ ಅವರು ಬೆಳಿಗ್ಗೆ ಫಸ್ಟ್ ಶಿಫ್ಟ್ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು. ಆಲ್ರೆಡಿ 1 ಗಂಟೆ ಆಗಿದೆ, ಇನ್ನೂ ಮಲಗಿಲ್ಲ. ನಿಮ್ದು ಹೇಳ್ತೀನಿ, ನಿಮ್ದು ಹೇಳಿಲ್ಲ ಅಂತ ಬೇಜಾರಾಯ್ತಾ? ನೋಡಿ, ಅವರು ತಿಲಕಮ್ಮ ಅಂತ ಎಲೆಕ್ಟ್ರಾನಿಕ್ ಸಿಟಿ ಕೆಲ್ಸಕ್ಕೆ ಹೋಗ್ಬೇಕು. 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಹಂಗಾದ್ರೂ ಇಷ್ಟೊತ್ತಾದ್ರೂ ಇನ್ನೂ ಎದ್ದಿದ್ದಾರೆ. ಕೇಕ್ ವಾಪಸ್ ಇಸ್ಕೊಂಬಿಡಿ, ಎಲ್ಲ ತಿಂದಾಗ್ತಾಳೆ. ಮತ್ತೆ ಯಶಸ್ವಿ ಅವರು, ಅವ್ರಿಗೂ ಕರೆಕ್ಟ್, ಅವ್ರಿಗೂ ನಾಳೆ ಕೆಲಸ ಇಲ್ಲ. ಅವ್ರಿಗಂತೂ ಅಲ್ಲಿ ಎಷ್ಟೊಂದು ತಿಂದಾಗ ಏನು ಕೆಲಸ ಇಲ್ಲ, ಖಾಲಿ ಇದ್ದಾಳೆ. ಮತ್ತೆ ಇವ್ನು ನೋಡಿ, ಇವನಿದ್ದಾನಲ್ಲ, ಅವ್ನಿಗೂ ರಜಾ. ಇವ್ರು 3 ಜನಕ್ಕೆ ನಾನೇನು ಅಷ್ಟೊಂದು ಏನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರ ಬೇಕಾದ್ರೆ ಬೆಳಿಗ್ಗೆ ಲೇಟ್ ಆಗಿದ್ರು ನಡೆಯುತ್ತೆ. ನಿಮ್ಮ ಬಗ್ಗೆ ನಿಜ ಇದೆಲ್ಲ ಮಾಡಿರಲಿಲ್ಲ. ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಎಸ್ಪೆಷಲಿ ನಿಮ್ಗೂ ತುಂಬ ಥ್ಯಾಂಕ್ಸ್. ಏನ್ರಿ ಸುಂಕದಕಟ್ಟೆಯಿಂದ ಬಂದಿದ್ದೆ. ಏನ್ರಿ ಮೀಡಿಯಾ ಏನು ಮಾಡ್ತೀರಾ? ಕುತ್ಕಟ್ಟೆಯಿಂದ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟೇ ಆಯ್ತಾ? ನಿಮ್ಮ ಮಾತುಗಳನ್ನು ಮುಗಿಸ್ತೀರಾ? ಅಲ್ಲಿ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಶಾಂತಿ ಬರ್ತೀನಿ.